ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಸುಮಾರು 125 ವರ್ಷಗಳ ಹಿಂದಿನ ಮಾತು. ಆ ವೇಳೆ ಇಲ್ಲೊಂದು ಪವಾಡ ನಡೆಯಿತು. ಅದು ಏನಂದ್ರೆ, ಪವಾಡ ಪುರುಷರೊಬ್ಬರು ಇದ್ದಕ್ಕಿದ್ದಂತೆ ಅವತರಿಸಿದ್ರು. ಅವರ ಪವಾಡಕ್ಕೆ ಲೆಕ್ಕವಿಲ್ಲದಷ್ಟು ಜನರು ಅನುಯಾಯಿಗಳಾಗಿ ಹೋದ್ರು. ಆ ಪವಾಡ ಪುರುಷರು ಕೂಡ ಜನರ ಸಂಕಷ್ಟಕ್ಕೆ ಪರಿಹಾರ ಒದಗಿಸ್ತಾ ಮನೆ ಮನದ ದೇವರಾಗಿ ಹೋದ್ರು. ಹಾಗಿದ್ರೆ ಆ ಪುಣ್ಯ ಪುರುಷ ಯಾರು? ಅವರು ಅವತರಿಸಿದ್ದು ಎಲ್ಲಿ ಅನ್ನೋದನ್ನ ನಾವಿವತ್ತು ಈ ಸ್ಟೋರಿಯಲ್ಲಿ ನೋಡೋಣ. ವೀಕ್ಷಕರೇ, ಈ ಜಗತ್ತು ಒಂದು ವಿಸ್ಮಯ ಲೋಕ. ಯಾವಾಗ ಏನಾಗುತ್ತೋ, ಎಂತಹ ಘಟನೆಗಳು ನಡೆಯುತ್ತವೋ, ಯಾರು ಅವತರಿಸುತ್ತಾರೋ, ಯಾರಿಂದ ಈ ಲೋಕ ಉದ್ಧಾರ ಆಗುತ್ತೋ ಹೇಳೋದೇ ಕಷ್ಟ. ಆದರೂ ಒಮ್ಮೊಮ್ಮೆ ಜಗತ್ತಿನ ಉದ್ಧಾರಕರು, ಪವಾಡ ಪುರುಷರು, ತತ್ವಜ್ಞಾನಿಗಳು, ಕಾಲಜ್ಞಾನಿಗಳು ಜನ್ಮವೆತ್ತಿ ಬಂದಿದ್ದಾರೆ. ಅವರೆಲ್ಲ ಜನರಲ್ಲಿ ಇರುವ ಅಂಧಕಾರವನ್ನ ಹೋಗಲಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಲೋಕದ ಡೊಂಕನ್ನ ತಿದ್ದುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇನ್ನು ಅಂತಹ ಮಹಾಪುರುಷರಲ್ಲಿ ಅನೇಕರು ತಾವು ಬಂದ ಕಾರ್ಯ ಮುಗಿದ ಮೇಲೆ ಜೀವಂತ ಸಮಾಧಿಯಾಗಿರೋ ಕಥೆಗಳನ್ನ ಕೇಳಿದ್ದೇವೆ. ಆದ್ರಿವತ್ತು ಸಮಾಧಿಯಿಂದ ಎದ್ದು ಬಂದು ಜನರಿಗೆ ಒಳಿತು ಮಾಡಿದ ಒಬ್ಬರು ಪವಾಡ ಪುರುಷರ ಬಗ್ಗೆ ಹೇಳ್ತೀವಿ, ಕೇಳಿ. ಅರೆ, ಭೂಮಿಯಿಂದ ಅವತರಿಸೋದ ಆ ಮಹಾಪುರುಷ ಜನರನ್ನ ಉದ್ಧಾರ ಮಾಡೋದಾ? ಇದು ಹೇಗ್ ಸಾಧ್ಯ ಅನ್ನೋ ಅನುಮಾನ ನಿಮ್ಮನ್ನ ಕಾಡಬಹುದು. ಆದ್ರೆ 100 ವರ್ಷಗಳ ಕೆಳಗೆ ನಮ್ಮ ನಾಡಿನಲ್ಲೇ ಇದು ನಡೆದಿದೆ. ಜನರು ಇವತ್ತಿಗೂ ಅವರನ್ನ ನೆನೆಯುತ್ತಾರೆ. ಇಂಥದ್ದೊಂದು ಘಟನೆ ನಡೆದಿದ್ದು ಚಳ್ಳಕೆರೆ ಸಮೀಪದ ನಾಡಗೊಂಡನಹಳ್ಳಿ ಹಾಗೂ ಜಾಜೂರಿನ ಸಮೀಪದ ವೇದಾವತಿ ನದಿಯ ತಟದಲ್ಲಿ. ವೇದಾವತಿ ನದಿ ಈ ಭಾಗದ ಜನರ ಪಾಲಿಗೆ ಇದು ಜೀವನದಿ. ಅಂದಿನಿಂದ ಇವತ್ತಿನವರೆಗೂ ಸಾವಿರಾರು ರೈತರು ವ್ಯವಸಾಯ ಮಾಡಿಕೊಂಡು ಬದುಕು ನಡೆಸ್ತಾ ಇದ್ದಾರೆ. ಇಲ್ಲೇ ಆ ಪುರುಷರು ಭೂಮಿಯಿಂದ ಎದ್ದು ಬಂದಿತ್ತು. ಇದು ಹೇಗೆ? ಆ ಪವಾಡ ಪುರುಷನಾದ್ರೂ ಯಾರು ಅನ್ನೋದನ್ನ ಕೇಳಿದ್ರೆ ನಿಜಕ್ಕೂ ನೀವು ಅಚ್ಚರಿ ಪಡ್ತೀರಿ. ವೀಕ್ಷಕರೇ, ವೇದಾವತಿ ನದಿ ಮೈತುಂಬಿ ಹರಿತಾ ಇತ್ತು. ಸುತ್ತಮುತ್ತಲ ಗ್ರಾಮಗಳ ರೈತರು ಇದೇ ನೀರಿನಿಂದ ವ್ಯವಸಾಯ ಮಾಡ್ತಿದ್ರು. ಹೊಲ ಗದ್ದೆ ತೋಟಗಳು ಹಸಿರಿನಿಂದ ಕಂಗೊಳಿಸ್ತಾ ಇದ್ವು. ಇನ್ನು ನಿತ್ಯ ನದಿ ತೀರಕ್ಕೆ ಸುತ್ತ ಹಳ್ಳಿಗರು ಜಾನುವಾರುಗಳನ್ನ ಮೇಯಿಸಿಕೊಂಡು ಬರ್ತಾ ಇದ್ರು. ಹೀಗಿರುವಾಗಲೇ ಅದೊಂದು ಬೇಸಿಗೆಯಲ್ಲಿ ವೇದಾವತಿ ನದಿ ಸಂಪೂರ್ಣ ಒಣಗಿ ಬರಡಾಗಿತ್ತು. ಜನ ಜಾನುವಾರುಗಳಿಗೆ ನೀರಿಲ್ಲದೆ ಸಂಕಷ್ಟ ಎದುರಾಗಿತ್ತು. ಅವತ್ತೊಂದು ದಿನ ಕೆಲ ಹುಡುಗರು ತಮ್ಮ ದನಕರುಗಳನ್ನ ಮೇಯಿಸಲು ನದಿ ದಡಕ್ಕೆ ಬಂದಿದ್ರು. ಆದರೆ ಜಾನುವಾರುಗಳು ದಾಹದಿಂದ ಬಳಲೋಕೆ ಶುರು ಮಾಡಿದ್ವು. ಅಲ್ಲದೆ ಆ ಹುಡುಗರಿಗೂ ದಣಿವಾಗಿತ್ತು. ಇಲ್ಲಿ ಒಮ್ಮೊಮ್ಮೆ ಇದೇ ರೀತಿ ನೀರಿಗೆ ಅಭಾವ ಆದಾಗ ಜನರು ಇಲ್ಲೊಂದಿಷ್ಟು ಆಳ ತೆಗೆದು ಅದರಲ್ಲಿ ಸಿಕ್ತಿದ್ದ ನೀರನ್ನ ಬಳಸ್ಕೊಳ್ತಿದ್ರು. ಅದೇ ರೀತಿ ಅವತ್ತು ಆ ಹುಡುಗರು ಹಳ್ಳ ತೆಗೆಯಲು ಶುರು ಮಾಡಿದ್ರು. ಹೀಗೆ ಹಳ್ಳ ತೆಗೆಯುತ್ತಾ ಇರುವಾಗಲೇ ಇವರಿಗೆ ಹಳ್ಳದಲ್ಲಿ ಕೂದಲು ಕಾಣಿಸ್ತು. ಇದೇನೋ ಇರಬಹುದು ಅಂದ್ಕೊಂಡು ಮತ್ತಷ್ಟು ತೆಗೆಯಲು ಮಗ್ನರಾದ್ರು. ಆಗ ತಲೆ ಕಾಣಿಸಿಕೊಳ್ತು. ಇದಾಗಿದ್ದೇ ತಡ ಹುಡುಗರು ಬೆಚ್ಚಿ ಬಿದ್ರು. ಊರಿಗೆ ಓಡಿ ಹೋಗಿ ಹಿರಿಯರಿಗೆ ವಿಷಯ ತಿಳಿಸಿ ಎಲ್ಲರನ್ನ ಕರೆದುಕೊಂಡು ಬಂದ್ರು. ಸ್ಥಳಕ್ಕೆ ಬಂದ ಗ್ರಾಮಸ್ಥರು ನಿಧಾನವಾಗಿ ಮರಳನ್ನ ತೆಗೆದು ನೋಡಿದ್ರೆ ಒಂದು ಅಚ್ಚರಿ ಕಾದಿತ್ತು. ಇಲ್ಲೊಬ್ರು ಧ್ಯಾನಸ್ಥರಾಗಿ ಪದ್ಮಾಸನ ಹಾಕಿ ಕುಳಿತಿದ್ರು. ಅದೆಷ್ಟು ವರ್ಷಗಳಿಂದ ಇಲ್ಲಿ ಇವರು ಧ್ಯಾನಸ್ಥರಾಗಿ ಕುಳಿತಿದ್ರು ಏನೋ, ಹಾಗೇ ಇದ್ರು. ಬಳಿಕ ಜನರು ಮರಳನ್ನ ಸರಿಸಿ ನಿಧಾನವಾಗಿ ಅವರನ್ನ ಮೇಲಕ್ಕೆ ತಂದು ಶುಚಿಗೊಳಿಸಿದ್ರು. ಸುಮಾರು 1.5 ದಿನವಾದ ಬಳಿಕ ಊರಿಗೆ ಬಂದ್ರು. ಜನರು ಇವರನ್ನ ಚಿಲುಮೆ ರುದ್ರಸ್ವಾಮಿ ಅಂತಾನೆ ಕರೆಯೋಕೆ ಶುರು ಮಾಡಿದ್ರು. ಹೀಗೆ ಊರಿಗೆ ಬಂದ ಸ್ವಾಮಿಗಳು ಜನರೊಂದಿಗೆ ನಿಧಾನವಾಗಿ ಬೆರೆಯಲು ಪ್ರಾರಂಭ ಮಾಡಿದ್ರು. ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನುವಂತೆ ಸ್ವಾಮಿಗಳು ಮಿತವಾಗಿ ಮಾತನಾಡ್ತಾ ಇದ್ರು. ಇನ್ನು ಸ್ವಾಮಿಗಳು ಆಹಾರ ಸೇವನೆಯಲ್ಲೂ ಹಿತಮಿತವಾಗಿದ್ರು. ನಿತ್ಯ ಮನೆ ಮನೆಗೆ ಇವರು ಭಿಕ್ಷಾಟನೆಗೆ ಹೋದಾಗ್ಲೂ ಅಷ್ಟೆ ಮೊಳಕೆ ಕಾಳುಗಳು, ನೆನೆಸಿದ ಅಕ್ಕಿ ಹಾಗೂ ಹಣ್ಣುಗಳನ್ನಷ್ಟೇ ಪಡಿತಾ ಇದ್ರು. ಬೇಯಿಸಿದ ಯಾವುದೇ ಪದಾರ್ಥಗಳನ್ನ ಇವರು ಸೇವನೆ ಮಾಡ್ತಾ ಇರಲಿಲ್ಲ. ದಿನ ಕಳೀತಾ ಇದ್ದಂತೆ ಸ್ವಾಮಿಗಳು ಹಳ್ಳಿಯ ಜನರೊಂದಿಗೆ ಹೊಂದಿಕೊಳ್ಳೋದು, ಅವರೊಂದಿಗೆ ಸಮಯ ಕಳೆಯುವುದನ್ನ ರೂಢಿಸಿಕೊಂಡ್ರು. ಆದರೆ 15 ವರ್ಷಗಳು ಕಳೆದರೂ ಅವರು ಜನರಿಗೆ ನಿಗೂಢವಾಗಿಯೇ ಇದ್ರು. ಅವರ ಪೂರ್ವಪರವೇ ಯಾರಿಗೂ ಗೊತ್ತೇ ಆಗಲಿಲ್ಲ.
ಇವರು ನಡೆದುಕೊಂಡು ಹೋಗ್ತಾ ಇದ್ರೆ ಇವರನ್ನ ಓಡಿಕೊಂಡು ಹೋದ್ರೂ ಮುಟ್ಟೋಕೆ ಆಗ್ತಾ ಇರಲಿಲ್ಲ. ಅಷ್ಟೊಂದು ಚುರುಕಾಗಿ ಓಡಾಡ್ತಾ ಇದ್ರು. ದಿನ ಕಳೀತಾ ಇದ್ದಂತೆ ಇವರು ಸಾಮಾನ್ಯರಲ್ಲ, ಅಸಾಮಾನ್ಯರು ಅನ್ನೋದು ನಿಧಾನವಾಗಿ ಅರ್ಥವಾಗತೊಡಗುತ್ತೆ. ಇವರ ಪವಾಡಗಳು ಹೇಗಿದ್ವು ಅಂದರೆ, ದನ ಕಾಯುವ ಹುಡುಗರಿಗೆ ಒಮ್ಮೊಮ್ಮೆ ಮನೆಯಿಂದ ಕಾಳುಗಳನ್ನ, ಹಣ್ಣು, ತಂಬಿಟ್ಟು ಮುಂತಾದವುಗಳನ್ನ ತರಲು ಹೇಳೋರು. ಸರಿ, ಹುಡುಗರು ತರಲು ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ಬನ್ನಿ, ಬೇಡ ಅಂತ ಅವರು ಏನನ್ನು ತರಲು ಹುಡುಗರಿಗೆ ಹೇಳಿದ್ರೋ ಅದನ್ನೇ ಅವರಿಗೆ ಕೊಡ್ತಾ ಇದ್ರು. ಇಂಥ ಅನೇಕ ಪವಾಡಗಳನ್ನ ಕುಂತ ಜಾಗದಲ್ಲೇ ಮಾಡಿ ಅಚ್ಚರಿ ಮೂಡಿಸ್ತಾ ಇದ್ರು. ಇನ್ನು ಚಿಲುಮೆ ಸ್ವಾಮಿಗಳಿಗೆ ಗ್ರಾಮಗಳಿಗೆ ಏನಾದರೂ ಆತಂಕ ಎದುರಾಗುತ್ತೆ, ರೋಗ ರುಜಿನಗಳು ಬರುತ್ತವೆ ಅಂದರೆ ಮೊದಲೇ ಗೊತ್ತಾಗ್ಬಿಡ್ತಿತ್ತು. ಅದರ ಮುನ್ಸೂಚನೆಯನ್ನ ಅವರು ಸಾಂಕೇತಿಕವಾಗಿ ಜನರಿಗೆ ತಿಳಿಸ್ತಾ ಇದ್ರಂತೆ. ಅಲ್ಲದೆ ಯಾವುದಾದ್ರೂ ಮನೆಯಲ್ಲಿ ಏನಾದರೂ ಅವಘಡ ಸಂಭವಿಸುತ್ತೆ ಅನ್ನೋದಾದ್ರೆ ಆ ಮನೆ ಮುಂದೆ ಹೋಗಿ ಮನೆಯ ಮುಂದೆ ಗೆರೆ ಎಳೆಯೋದು, ಬಾಗಿಲು ಬಡಿದು ಎಚ್ಚರಿಸೋದು ಮಾಡ್ತಾ ಇದ್ರಂತೆ. ಆಗ ಜನರು ಮನೆಯಲ್ಲಿ ಏನೋ ಘಟನೆ ಸಂಭವಿಸುತ್ತೆ ಅಂತ ಎಚ್ಚರ ವಹಿಸ್ತಾ ಇದ್ರಂತೆ. ಇವರು ಕೂಡ ತಮ್ಮ ಶಕ್ತಿಯಿಂದ ಮನೆಯ ಕಷ್ಟಗಳಿಗೆ ಪರಿಹಾರ ಸೂಚಿಸ್ತಾ ಇದ್ರಂತೆ. ಇದೆಲ್ಲ ಇರುವಾಗಲೇ ಇವರ ಪವಾಡಗಳು ಅಕ್ಕಪಕ್ಕದ ಹಳ್ಳಿಗಳಿಗೂ ಹಬ್ಬತೊಡಗಿದ್ವು. ಸ್ವಾಮಿಗಳು ಕೂಡ ಎಲ್ಲರ ಕಷ್ಟ ನಿವಾರಿಸುತ್ತಾ ಕಾಲ ಕಳೀತಾ ಇದ್ರು. ಸ್ವಾಮಿಗಳು ಬೆಳಗ್ಗೆ ಹೊತ್ತು ಎಲ್ಲಿ ಸುಳಿದಾಡ್ತಾ ಇದ್ರು, ಇನ್ನು ರಾತ್ರಿ ವೇಳೆ ಎಲ್ಲಿರ್ತಿದ್ರು ಅನ್ನೋದೇ ನಿಗೂಢ. ಜನರು ಕೂಡ ಅವರನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇರಲಿಲ್ಲ. ಇದರ ಜೊತೆ ಇವರು ರೋಗ ರುಜಿನಗಳನ್ನು ಕೂಡ ನಿವಾರಿಸ್ತಾ ಇದ್ರು. ಇವರ ಆಶೀರ್ವಾದದಿಂದ ಸಂತಾನ ಭಾಗ್ಯವೂ ಆಗ್ತಾ ಇತ್ತು. ಹೀಗೆ ಹುಟ್ಟಿದ ಮಕ್ಕಳಿಗೂ ಕೂಡ ಚಿಲುಮೆ ಸ್ವಾಮಿ, ಚಿಲುಮೇಶ ಇಂಥ ಹೆಸರುಗಳನ್ನ ಇಡ್ತಾ ಇದ್ರು ಹಳ್ಳಿಯ ಜನರು. ಈ ಚಿಲುಮೆ ಸ್ವಾಮಿಗಳಿಂದ ಒಳಿತನ್ನ ಕಂಡವರಿಗೆ ಲೆಕ್ಕವಿಲ್ಲ. ಇವರ ಅನುಗ್ರಹದಿಂದ ರೋಗದಿಂದ ಎಷ್ಟು ಜನರು ಮುಕ್ತರಾದ್ರೋ ಹೇಳೋಕ್ಕಾಗಲ್ಲ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಅಲ್ಲೊಬ್ಬರು ಕಡು ಬಡವ ಇದ್ರಂತೆ. ಆತ ಅದೊಂದು ದಿನ ಬಂದು ಸ್ವಾಮಿಗಳನ್ನ ಕಂಡು ತನ್ನ ಕಷ್ಟವನ್ನ ಹೇಳಿಕೊಂಡಂತೆ. ಈ ವೇಳೆ ಸ್ವಾಮಿಗಳು ಆತನಿಗೆ ಒಂದು ವಸ್ತು ಕೊಟ್ಟು ಆಶೀರ್ವಾದ ಮಾಡಿದ್ರಂತೆ. ಇದಾದ ಸ್ವಲ್ಪ ದಿನದಲ್ಲೇ ಆತ ಆಗರ್ಭ ಶ್ರೀಮಂತನಾಗಿ ಹೋದಂತೆ. ಹಲವಾರು ಬಸ್ಗಳಿಗೆ ಮಾಲೀಕರು ಆದ್ರಂತೆ. ಇಂಥ ಅನೇಕ ಉದಾಹರಣೆಗಳನ್ನ ಇವತ್ತಿಗೂ ಇಲ್ಲಿ ಜನರು ಹೇಳ್ತಾರೆ. ಹೀಗಿರುವಾಗಲೇ ಅವತ್ತೊಂದು ದಿನ ಸ್ವಾಮಿಗಳು ಊರಿನ ಜನರನ್ನ ಕರೆದ್ರಂತೆ. ಸ್ವಾಮಿಗಳ ಆಜ್ಞೆಗೆ ಶಿರಸ ವಹಿಸಿ ಪ್ರತಿಯೊಬ್ಬರೂ ಬಂದು ಸ್ವಾಮಿಗಳ ಮುಂದೆ ನಿಂತರಂತೆ. ಆಗ ಸ್ವಾಮಿಗಳು ಜನರನ್ನ ಕುರಿತು ಒಂದು ಮಾತನ್ನ ಹೇಳಿದ್ರಂತೆ. ಅದನ್ನ ಕೇಳಿದ್ದ ಜನರು ದಂಗಾಗಿ ಹೋದ್ರಂತೆ. ಅಷ್ಟಕ್ಕೂ ಅವರು ಹೇಳಿದ್ದೇನೆಂದ್ರೆ, ನನ್ನ ಕಾಲ, ನನ್ನ ಕೆಲಸ ಮುಗಿಯಿತು. ನಾನು ಮತ್ತೆ ಸಮಾಧಿ ಸ್ಥಿತಿಗೆ ಹೋಗ್ತೀನಿ. ನಾನು ಎಲ್ಲಿಂದ ಬಂದೆ ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗಿ. ನಾನು ಯಾವ ಸ್ಥಿತಿಯಲ್ಲಿ ಇದ್ನೋ ಅದೇ ರೀತಿ ನನ್ನನ್ನ ಮಾಡಿ ಅಂತ ಹೇಳಿದ್ರಂತೆ. ಚಿಲುಮೆ ರುದ್ರಸ್ವಾಮಿಗಳ ಮಾತನ್ನ ಕೇಳಿದ ಜನರು ಕಣ್ಣೀರು ಸುರಿಸತೊಡಗಿದ್ರು. ಬೇಡ ಸ್ವಾಮಿ, ನಿಮ್ಮ ನಿರ್ಧಾರ ಬದಲಿಸಿಕೊಳ್ಳಿ. ನಮ್ಮನ್ನ ಇನ್ನೂ ಉದ್ಧಾರ ಮಾಡಬೇಕು. ನೀವು ಹೋಗಿಬಿಟ್ರೆ ನಮ್ಮ ಗತಿಯೇನು ಅಂತ ಬಿಕ್ಕಳಿಸಿ ಅಳತೊಡಗಿದ್ರಂತೆ. ಆದರೆ ಸ್ವಾಮಿಗಳ ನಿರ್ಧಾರ ಅಚಲವಾಗಿತ್ತು. ಭಕ್ತರು ಏನೇ ಹೇಳಿದ್ರೂ ಎಲ್ಲವನ್ನೂ ನಿರಾಕರಿಸಿದ್ರು. ನಾನು ಭೂಮಿಯ ಮೇಲಿದ್ರೂ, ಭೂಮಿಯ ಒಳಗೆ ಸಮಾಧಿ ಸ್ಥಿತಿಯಲ್ಲಿದ್ರೂ ನಾನು ನಿಮ್ಮ ಹೃದಯದಲ್ಲಿ ನೆಲೆಯಾಗಿ ಇರ್ತೀನಿ. ನಾನು ಹೋಗಲು ನನ್ನನ್ನ ಬಿಡಿ ಅಂತ ಕೇಳಿಕೊಂಡ್ರಂತೆ. ಇಲ್ಲಿ ಸ್ವಾಮಿಗಳ ಆಜ್ಞೆಯನ್ನ ಪಾಲಿಸಲೇಬೇಕಾದ ಅನಿವಾರ್ಯತೆ ಗ್ರಾಮಸ್ಥರಿಗೆ ಬಂದು ಬಿಡುತ್ತೆ. ಮಾಘ ಮಾಸದ ಅದೊಂದು ದಿನ ಆ ಕಾರ್ಯಕ್ಕಾಗಿ ಎಲ್ಲವೂ ತಯಾರಾಯಿತು. ಜನರು ನೋವಿನಿಂದಲೇ ಇದರಲ್ಲಿ ಪಾಲ್ಗೊಂಡ್ರು. ಅವತ್ತು ಯಾವ ಜಾಗದಲ್ಲಿ ಸ್ವಾಮಿಗಳು ಕಾಣಿಸಿಕೊಂಡ್ರೋ ಅದೇ ಜಾಗದಲ್ಲಿ ಹಳ್ಳ ತೋಡಲಾಯಿತು. ಸ್ವಾಮಿಗಳು ಯಾವ ಭಂಗಿಯಲ್ಲಿ ದೊರೆತಿದ್ರೋ ಅದೇ ಭಂಗಿಯಲ್ಲಿ ಹೋಗಿ ಕುಳಿತರು. ಜನರು ಕಣ್ಣೀರು ಇಡ್ತಾನೆ ಮರಳು ಮುಚ್ಚಿ ಪೂಜೆ ಸಲ್ಲಿಸಿ ಭಾರವಾದ ಹೃದಯ ಹೊತ್ತು ಊರಿಗೆ ವಾಪಸ್ಸಾದ್ರು. ಬಳಿಕ ಅಲ್ಲೊಂದು ಗದ್ದುಗೆ ಕಟ್ಟಲಾಯಿತು. ದೇಗುಲವೂ ನಿರ್ಮಾಣ ಆಯಿತು. ಪೂಜೆಗೆ ಅರ್ಚಕರನ್ನು ನೇಮಿಸಲಾಯಿತು. ಇವತ್ತು ಆ ಸ್ಥಳ ಪುಣ್ಯ ಸ್ಥಳವಾಗಿದೆ. ನಿತ್ಯ ನೂರಾರು ಭಕ್ತರು ಆಗಮಿಸಿ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತಾರೆ. ಮತ್ತೊಂದು ವಿಚಾರ ಅಂದ್ರೆ, ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿದ್ರೆ ಬೇಡಿದ್ದು ಕೆಲ ದಿನಗಳಲ್ಲಿ ದೊರಕುತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ. ಮದುವೆ, ಸಂತಾನ, ನೌಕರಿ ಹೀಗೆ ಅನೇಕ ಬೇಡಿಕೆಗಳನ್ನ ಹೊತ್ಕೊಂಡು ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಹೋಗ್ತಾರೆ. ಅಚ್ಚರಿ ಅಂದ್ರೆ, ಈ ರೀತಿ ಇಲ್ಲಿ ಬಂದು ಪೂಜೆ ಸಲ್ಲಿಸಿ ಹೋದ ಕೆಲವೇ ದಿನಗಳಲ್ಲಿ ಇವರ ಬೇಡಿಕೆ ಈಡೇರುತ್ತಂತೆ.
ಇದೇ ಕಾರಣಕ್ಕೆ ಸಹಸ್ರಾರು ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಭಕ್ತಿಯಿಂದ ಚಿಲುಮೆ ರುದ್ರಸ್ವಾಮಿಗಳನ್ನ ಬೇಡಿಕೊಂಡು ಹೋಗ್ತಾರೆ. ಇಂಥ ದಿವ್ಯ ಸಾನ್ನಿಧ್ಯದಲ್ಲಿ ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ನಡೆಯುತ್ತೆ. 8ರಿಂದ 10 ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ. ಈ ವೇಳೆ ಚಿಲುಮೆ ರುದ್ರಸ್ವಾಮಿಗೆ ವಿಶೇಷ ಪೂಜೆಗಳು ನೆರವೇರುತ್ತವೆ. ಜಾತ್ರೆಯ ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿ ಬೇಯಿಸಿದ ಆಹಾರ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಡಲ್ಲ. ಸ್ವಾಮಿಗಳು ಯಾವ ರೀತಿ ಹಸಿ ಕಾಳುಗಳು, ಹಣ್ಣುಗಳು, ಬೆಲ್ಲ ಇಂಥವುಗಳನ್ನು ಮಾತ್ರ ಸೇವನೆ ಮಾಡ್ತಾ ಇದ್ರೋ ಅವುಗಳನ್ನು ಮಾತ್ರ ನೈವೇದ್ಯಕ್ಕೆ ಇಡಲಾಗುತ್ತೆ. ಅವುಗಳನ್ನು ಮಾತ್ರ ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ಹಂಚಲಾಗುತ್ತೆ. ದೇಗುಲದ ತುಂಬ ದೂರದಲ್ಲಿ ಮಾತ್ರ ಅನ್ನ ಆಹಾರಗಳನ್ನು ಭಕ್ತರಿಗೆ ನೀಡಲಾಗುತ್ತೆ. ಇಲ್ಲೊಂದು ಶಿವನ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದ್ದು ರಥೋತ್ಸವ ಕೂಡ ಜರುಗುತ್ತೆ. ಹೀಗೆ ಚಿಲುಮೆ ರುದ್ರಸ್ವಾಮಿ ಅಂದರೆ ಇವತ್ತಿಗೂ ಈ ಭಾಗದಲ್ಲಿ ಜನರು ಭಾವಪರವಶರಾಗ್ತಾರೆ. ಅವರನ್ನ ಕಣ್ಣಾರೆ ಕಂಡಿದ್ದ, ಅವರೊಂದಿಗೆ ಒಡನಾಟ ಬೆಳೆಸಿದ್ದ ಹಿರಿಯರು ಹೇಳಿದ್ದ ಕಥೆಗಳನ್ನ ಕೇಳಿ ಅವರ ಪವಾಡಗಳನ್ನ ಅರಿತಿದ್ದಾರೆ. ಸ್ವಾಮಿಗಳನ್ನ ಹಾಡಿ ಕೊಂಡಾಡ್ತಾರೆ. ಅದರಲ್ಲೂ ಸ್ವಾಮಿಗಳ ಕುಲಸ್ಥರು ಮನೆಗಳಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಮಾಡಬೇಕಾದ್ರೆ ಸ್ವಾಮಿಗಳ ಗದ್ದುಗೆಗೆ ಬಂದು ಪೂಜೆ ಸಲ್ಲಿಸಿಯೇ ಬಳಿಕ ಶುರು ಮಾಡ್ತಾರೆ. ಇದಕ್ಕೆ ತಕ್ಕಂತೆ ಸ್ವಾಮಿಗಳು ಇವರ ಬೇಡಿಕೆಗಳನ್ನು ಈಡೇರಿಸ್ತಾ ಬಂದಿದ್ದಾರೆ. ಇವಿಷ್ಟು ಚಿಲುಮೆ ರುದ್ರಸ್ವಾಮಿಯ ಕುರಿತಾದ ಚಿಕ್ಕದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.